ಹಳ್ಳಿಯಲ್ಲಿ ಮಗ್ಗು ಹಿಗ್ಗಿನಗುತ್ತಲಿದೆ ಹರಿದಳಗಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ ಹಳ್ಳಿಯಲ್ಲಿ ಮಗ್ಗು ಹಿಗ್ಗಿನಗುತ್ತಲಿದೆ ಗಾಳಿ ಹರಿದಳಗಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ ಹಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ ಬೆಳಕು ಬಂತೆಂದು ಹಾಡಿ ಚಿಟಿ ಬಾನಿಗೆ ಹಾರಿದೆ ಹೊಸ ಬೆಳಕು ಮೂಡುತ್ತಿದೆ ಬೆಟ್ಟದಿಂದ ನೀರಿ ಜಾರಿ ಧುಮುಕುತ್ತಿದೆ ಸಾಗರಕ್ಕೆ ಆಸೆಯ ತೋರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ ಬೆಟ್ಟದಿಂದ ನೀರಿ ಜಾರಿ ಧುಮುಕುತ್ತಿದೆ ಸಾಗರಕ್ಕೆ ಆಸೆಯ ತೋರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ ಬೆಳ್ಳಿಗಳನ್ನು ನೋಡಿ ಮಂಜು ಮರೆಯಾಗಿ ಓಡಿ ಮಂಜು ಮರೆಯಾಗಿ ಹೋಡಿ ಎಲೆಯ ಸಿರಿ ನೀರು ಹೋಗಿದೆ ಹಾಡಿಗೆ ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ರಥವೇರುತ್ತ ಆಕಾಶದಲ್ಲಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ
ಶ್ರೀ 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 ಮಾರುತಿ ಮದಕರಿಯುಗ ಕಲಾ ಸಂಘಕ್ಕೆ, ಶ್ರೀ 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 ಮಾರುತಿ ಮದಕರಿಯುಗ ಕಲಾ ಸಂಘಕ್ಕೆ ಏನೇ ಬರಲಿ. ಜೈ ಹಿಂದ್. ಕೊರಗು ಬರೆದಂತೆ ನನ್ನನ್ನು ಸಾಕಿಪಡಿಸಿದ್ದಾರೆ. ನನ್ನ ತಂದೆಗೆ ಅದ್ಯಾವ ಕೊರಗು ಬರೆದಂತೆ ಕಾಪಾಡ್ತಾರೆ. ಸದಾ ನಿನ್ನ ಭಕ್ತಿ ಅದನ್ನೇ ಬಿಟ್ಟು ಸಕಲ ಜೀವಕೋಟಿಗಳಿಗೆ ಆಶಯವನ್ನು ಕೊಟ್ಟಂತ ನಿನ್ನ ಪಾದ ಸೇವೆಯನ್ನು ಮಾಡಲು ಆ ಜನ್ಮ ಜನ್ಮ ಪರ್ಯಂತರ ಮಾಡಬೇಕೆಂದ ಈ ಬಡರೈತನಿಗೆ ಆ ಭಾಗ್ಯ ದೊರಕಲಿಲ್ಲವಮ್ಮ, ದೊರಕಲಿಲ್ಲ. ಕೇವಲ ಕೆಲವೇ ದಿನಗಳಲ್ಲಿ ನನಗೂ ನಿನಗೂ ಬಾಂಧತ್ವದ ಬಳ್ಳಿಯು ಮುರಿದು ಹೋಗುತ್ತದೆ ಅಮ್ಮ, ಮುರಿದು ಹೋಗುತ್ತದೆ. ಏಕೆಂದರೆ ನನ್ನ ಮಗಳ ಮದುವೆ ಖರ್ಚಿಗಾಗಿ ಬಂದ ಹಣವನ್ನು ನಿನ್ನನ್ನು ಮಾಡಿ ಬಂದ ಹಣವನ್ನು ನನ್ನ ಮಗಳಿಗೆ ವರದಕ್ಷಿಣೆಯನ್ನು ಕೊಟ್ಟು ಅವಳ ಮಾಂಗಲ್ಯದ ಭಾಗ್ಯವನ್ನು ಚೆನ್ನಾಗಿ ಇಡುವಂತ ದೇವರಲ್ಲಿ ಬೇಡಿಕೊಳ್ಳುವ ನನ್ನ ಆಸೆ ಆಗಿತ್ತಮ್ಮ, ಆಸೆ ಆಗಿತ್ತು. ಅಮ್ಮ ದೇವಿ, ನಿನ್ನನ್ನು ನಾನು ದೂರ ಮಾಡಿಕೊಳ್ಳುವುದಕ್ಕಾಗಿ ನನ್ನನ್ನು ನೀನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು ತಾಯಿ.
ಯಾಕೆ ಪಂಚಮಿ ನನ್ನಿಂದ ಏನಿದ್ರು ನಿನಗೆ ತಪ್ಪಾಯ್ತು. ಸಿಂಧು, ಅದು ನಿನ್ನಿಂದಮ್ಮ. ಈ ನಿಯತ್ತಿನ ರೈತ ರಾಮಯ್ಯನ ಮಗಳು ನಿನ್ನಿಂದ ತಪ್ಪಾಗುತ್ತೆ. ತ್ರಿಕಾಲದಲ್ಲಿಯೂ ಸಾಧ್ಯವಿಲ್ಲವಮ್ಮ, ಸಾಧ್ಯವಿಲ್ಲ. ಮತ್ತೆ ಯಾಕಪ್ಪ ನಿನ್ನ ಕಣ್ಣಲ್ಲಿ ನೀರು? ಹಾಗೇನಿಲ್ಲ ಮಗಳೇ, ನೀರಿಗೆ ಸ್ವಲ್ಪ ಉರಿ ಹಾಕುತ್ತಿದ್ದೇವಮ್ಮ. ಹಾಗಾಗಿ ಸ್ವಲ್ಪ ಮಣ್ಣೇನ ಸಿಡಿದ್ರು ಅದಕ್ಕೆ ಕಣ್ಣಲ್ಲಿ ನೀರು ಬಂದಂತ ಇದೆ. ಅಪ್ಪ ನೀನು ಸುಳ್ಳು ಹೇಳ್ತಿದ್ದಿ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಯಾಕಂದ್ರೆ ನೀನು ನಿನ್ನ ಮದುವೆ ವಿಚಾರ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಕೊಡುತ್ತಿದ್ದೀರಪ್ಪ. ಅದೇನು ನಿನಗೆ ಗೊತ್ತಾಗದಂತ ಅನ್ಕೊಂಡಿದ್ದೀರ? ಹಾಗೇನಿಲ್ಲ ಮಗು, ವರದಕ್ಷಿಣೆಯ ಜ್ವಾಲಾಮುಖಿಯಾಗಿ ಒತ್ತಿ ಉರಿಯುತ್ತಿರುವಾಗ ಈ ಜಗತ್ತಿನಲ್ಲಿ ನಿನಗೆ ಅದೆಂತ ವರ ಸಿಗುವನೆಂಬ ಚಿಂತೆ ಅಷ್ಟೇನಮ್ಮ. ಅಪ್ಪ ನೀನು ಹೇಳುತ್ತಿರುವ ಮಾತು ಅಕ್ಷರಶಃ ನಿಜ. ಈ ಜಗತ್ತಲ್ಲಿ ಎಷ್ಟು ವಿದ್ಯಾವಂತರಾದ್ರೂ ಕೂಡ ಈ ವರದಕ್ಷಿಣೆ ವರೋಪಚಾರ ಅಂತ ಹೆಣ್ಣಿನ ಜೀವನ ಕೂಡ ಅಂದ್ಮೇಲೆ ನಾನು ಆ ಗಂಡಿನ ಕೈಗೊಂಬೆಯಾಗಿ ಕೊರಳುತ್ತೇನೆ. ಹೌದಮ್ಮ ಮಗಳೇ, ಹೆಣ್ಣಿನಲ್ಲಿ ಹೆಣ್ಣು ಇರೋವರೆಗೂ ಈ ದಲಿತರ ದೌರ್ಜನ್ಯ ವರದಕ್ಷಿಣೆ ಎಂದು ಕೊಡಿಸುವರು. ಬಡವರಿಗೆ ಬೆಲೆ ಇಲ್ಲವಮ್ಮ, ಬೆಲೆ ಇಲ್ಲ. ಬಡ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯದ ಭಾಗ್ಯ ದೊರಕುವುದಿಲ್ಲಮ್ಮ, ದೊರಕುವುದಿಲ್ಲ. ಹೋಗಲು ಬಿಡಪ್ಪಜ್ಜಿ, ನೀವು ಯಾಕೆ ಕೊರತೆ ಕೊಡುತ್ತೆ? ಆದ್ರೆ ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿ ಅಂತ ಹೇಳ್ತಾರಲ್ಲ, ಅನ್ನಗೆ ನಾನು ನಿಮಗೊಂದು ಮಾತು ಕೇಳಲ್ಲಪ್ಪಜ್ಜಿ. ಅದೇನಂತ ಕೇಳ ಮಗಳೇ. ಹೆತ್ತ ತಾಯಿಯನ್ನು ಕಳೆದುಕೊಂಡ ಅನಾಥವಾದ ನನ್ನನ್ನು ನನಗೆ ಮಗಳು ನೀನೇ ಮಗಳು ನೀನಂತ ಇಲ್ಲಿವರೆಗೂ ನನ್ನನ್ನು ಸಾಕಿ ಬೆಳೆಸಿದ್ದೀಯಲ್ಲಪ್ಪ. ಆ ಮದುವೆ ಚಿಂತೆಯನ್ನು ನನಗೆ ಬಿಟ್ಟಾಕಿ ನಾನೇ ಒಂದು ಗಂಡನ್ನು ತಿಳ್ಕೊಂಡು ಇದ್ದರೆ ನಿನ್ನ ಮುಪ್ಪಿನ ಕಾಲದಲ್ಲಿ ನಾನು ಸಹಾಯ ಮಾಡ್ತೀನಿ. ಅದೇನಮ್ಮ ಮಗಳೇ ಸಿಂಧು ಸಾಧ್ಯ? ಹೆಣ್ಣಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಗಂಡನ ಮನೆಗೆ ಹೋಗಲೇಬೇಕಮ್ಮ. ಹೆಣ್ಣು ಯಾವತ್ತಿದ್ದರೋ ಗಂಡನ ಮನೆಯ ಆಸ್ತಿ, ಅವಳು ಯಾವತ್ತಿದ್ದರೋ ಗಂಡನ ಮನೆಯಲ್ಲಿ ವಾಸ ಮಾಡಬೇಕು. ಅವಾಗೆ ಅವಳಿಗೆ ಒಂದು ಶಾಂತಿ ಒಂದು ಸಿಗುತ್ತದಮ್ಮ. ನೀನು ಹೇಳ್ತಿರೋದೇನೋ ನಿಜ ಅಪ್ಪಜ್ಜಿ. ಆದ್ರೆ ಹಣಕ್ಕಾಗಿ ಹೆಣ್ಣನ್ನು ಕೊಲ್ಲುತ್ತಾರೆ, ಹೆಣ್ಣನ್ನು ವೇಷವಟ್ಟಿಗೆ ಮಾರಾಟಕ್ಕಿಡ್ತಾರಂದ್ರೆ ಅಂತ ಗಂಡನನ್ನು ಮದುವೆಯಾಗ ಬದಲು ನಾನು ಬ್ರಹ್ಮಚಾರಿಗಿದ್ದರೆ ಅದು ಎಷ್ಟು ಚೆನ್ನಾಗಿರುತ್ತಲ್ಲ. ಛೇ, ಎಲ್ಲರನ್ನು ಹಾಗೆ ನೋಡಬಾರದಮ್ಮ. ಈ ಪ್ರಪಂಚದಲ್ಲಿ ದಿನದಲ್ಲಿ ಒಂದು ಅಪರೂಪವಾದ ಒಂದು ವರ ಸಿಕ್ಕೇ ಸಿಗುತ್ತದೆ. ಆ ನಂಬಿಕೆ ನನ್ನಲ್ಲಿದೆ ಅಮ್ಮ. ಅಪ್ಪಾಜಿ ಅದು ಯಾವ ವರವಾಗಲಿ, ವರದಕ್ಷಿಣೆ ವರೋಪಚಾರ ಅಂತ ನೀವು ನನ್ನ ಬಳಿ ಬಂದಿದ್ದೆ ಆದರೆ ಖಂಡಿತವಾಗಿಯೂ ಅವರ ತಾಳಿಗೆ ನಾನು ಕರುಣೆ ಕೊಡುವುದಿಲ್ಲ. ಈ ಬಯಸಿದ ಗಂಡು ಈ ಭೂಮಿ ಮೇಲೆ ಏನಾದರೂ ಇದ್ದಾರಪ್ಪ, ಯಾಕಿಲ್ಲ, ಖಂಡಿತ ಇದ್ದಾರೆ. ಅದಕ್ಕೆ ಏಕೆ ನೆನೆಸಿಬಿಟ್ಟೆ? ಇಲ್ಲ ಅಪ್ಪಾಜಿ, ಆ ತಾಯಿಯನ್ನು ನಾನು ಎಂದಿಗೂ ನಂಬಿದ್ದೇನಲ್ಲ, ಆ ತಾಯಿ ನನ್ನ ಮೇಲೆ ಕರುಣೆ ಇಡ್ತಾಳಂತ ಆ ರೀತಿ ಹೇಳಿದೆ ಅಪ್ಪಾಜಿ ಅಷ್ಟೇ. ನೀನಂತೂ ದೈವ ಭಕ್ತಳು, ಕರುಣಿಸಿದರೂ ಕರುಣಿಸಬಹುದು ಆ ದೇವರು. ನೀನು ಬೇಡುವಾಗ ಈ ಮುದುಕನಿಗೆ 2 ಮಕ್ಕಳನ್ನಾದರೂ ಎತ್ತಿಕೊಡುವಂತ ಹೋಗಪ್ಪಜ್ಜಿ, ಯಾವಾಗ್ಲೂ ನೀನು ಇದೇ ತಮಾಷೆ ಮಾಡ್ತೀಯ. ನಿನ್ನ ಹಠವನ್ನು ಕೂಡ ನೀನು ಬಿಡುವುದಿಲ್ಲ. ತಮಾಷೆ ಅಲ್ಲ ಮಗಳೇ, ಈ ಉಪ್ಪಿನ ಮುದುಕನಿಗೆ ಇನ್ನೇನಮ್ಮ ಆಚೆ ಮಕ್ಕಳನ್ನು ಆಡಿಸುವ ಆಸೆ ತಾನೆ. ಅಪ್ಪಾಜಿ ಬರೇ ನನ್ನ ಬಗ್ಗೆ ನೀವು ಯೋಚನೆ ಮಾಡ್ತಿರಲ್ಲ, ನಿಮ್ಮ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ. ಮಗಳೇ, ನನಗೇನು ಹೇಳಿಯಮ್ಮ, ಈಗಿನ 18ರ ವಯಸ್ಸಿನ ಹುಡುಗ ಇದ್ದಾಗಿದ್ದೀನಿ. ಅಪ್ಪಾಜಿ ನೀರಿಗೆ ಪೂರ್ತಿ ಕೊಡಲು ಸಾಧ್ಯವೇ? ಆಯ್ತು ಬನ್ನಿ. ಗೊತ್ತಾಯ್ತು ಬಿಡಿಯಮ್ಮ. ಆಯ್ತು ನಡಿಯಪ್ಪ.
ಮಗಳು ಇಲ್ಲ ಬಳಲಿ ನೀನೇ ಎಲ್ಲ ನಿನ್ನಂತ ಮಗಳು ಇಲ್ಲ ಬಳಲಿ ನೀನೇ ಎಲ್ಲ ನಿನ್ನ ಕಣ್ಣ ಮೇಲೆ ಬೆಳಕ ಕಂಡ ಬಾಳೆ ಯಾವ ದೈವ ತಂದವರೇ ನಾನು ಅರಿಯೆನು ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡಿ Italy, Korea,
ಬೆಂಕದ ಸಿಂಗಾರಿ ಮೈದೊಂದಿನ ವೈಯಾರಿ ಈ ಸವಿಗಳಿಗೆ ರಸಭೇಗಳಿಗೆ ಇನ್ನೊಂದರಂದ ಮಧುರಂಗ ಬೆಂಕದ ಸಿಂಗಾರಿ ಮೈದೊಂದಿನ ವೈಯಾರಿ ಈ ಸವಿಗಳಿಗೆ ರಸಭೇಗಳಿಗೆ ಇನ್ನೊಂದರಂದ ಮಧುರಂಗ ಇವತ್ತಾರು ಕಳಿಸಿಕೊಟ್ಟಲ್ಲ ಈ ಬೇಗ ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ ನೋಡು ನನ್ನ ಸ್ಟಾರ್ಟ್. ಏನ್ರಿ ಮಿಷನ್ ಒಂದೇ ಸಮಯ ನೋಡಕ್ ಬಂದ್ರಲ್ಲ ನುಂಗೋದಂಗ ಯಾಕೆ ಹೇಳ್ತೀನಿ ನೋಡ್ರಿ ಈ ರೌಕೆ ಬಟ್ಟೆ ತಗೊಂಡು ನನ್ಗೊಂದು ಚಂದನಿರೋ ಜಾಕೆಟ್ ಅದು ಕೊಡ್ತೀರಾ? ಮೈ ಕೆಟ್ಟ ಈ ಮೈ ತುಂಬಾ ಕಾಮ ತುಂಬ್ಕೊಂಡ್ಬಿಟ್ಟೈತ್ ನೋಡಲ್ಲ. ಇನ್ನೊಂದ್ ಸ್ವಲ್ಪ ಇಳಿಸ್ಕೊಂಡ್ರೆ ಸ್ವಲ್ಪ ಅಡ್ಜಸ್ಟ್ ಆದ್ರೆ ಅಡ್ಜಸ್ಟ್ ಆದ್ರೆ ನಾನು ಹೇಳ್ಕೊಡ್ತೀನಿ ಅಂತೀನ. ನನ್ನ ಮಿಷನ್ ನಿನಗೆ ಫ್ರೀಯಾಗಿ ಕೊಡ್ತೀನಿ ನೋಡಲ್ಲಿ. ನೀ ಬೇಕು ಅಂದ್ರೆ 4 ಲಂಗ 4 ಜಾಕೆಟ್ 4 ಬ್ರಾ ಕೊಡ್ತೀನಿ ನೋಡ. ಹಂಗಂತ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ನೋಡಿ. ಸಾಕ್ ಮಾಡ ನಿನ್ನ ಫ್ರೆಂಡ್ ಮಾಡೋಣ. ಈಗ ಬಂದಿರ ಕೆಲಸ ಆಗುತ್ತಾ ಇಲ್ಲ ಅದು ನಾವಿರೋದೇ ನಿಮ್ಮಂತ ಕೆಲಸ ಮಾಡ. ಅದು ಏನೈತೆ ಓಸಿ ಹೇಳಲ್ಲ ನಿನ್ ಕೆಲ್ಸನ. ಏನಿಲ್ಲ ಈ ಜಾಕೆಟ್ ಸೈಜ್ ನೋಡ ಇದನ್ನ ತಗೊಂಡು ಎಳದ ಮಾಡ್ತದೆ ಅದಕ್ಕೆ ಮತ್ತೆ ಇಲ್ಲಿ ಮಠ ನೋಣ ಮಾಡ್ಕೊಂಡು ಕುಂತಿದ್ದು ನೀನು. ಅಷ್ಟೇ ತಾನೇ ಇದೇನು ಮಹಾ ಬಿಡಲೆ. ನನ್ನ ಮೇಷನ ಕೆಳಗೆ ನಿಂದ ಹಾಕೊಂಡು ಕೂತೀನಿ ಅಂದ್ರೆ 5 ನಿಮಿಷಕ್ಕೆ ಮಾಡಿ ಮುಗಿಸ್ತೀನಿ ನೋಡಲ್ಲ ನಿನ್ ಕೆಲಸ. ನೀನು ಅಡ್ಡ ಬಡ್ಡ ಕೆಲಸ ಮಾಡಲ್ಲ ಒಬ್ಬ ಹುಡುಗಿನ ಚಂದಾಗಿ ಒಲಿಬೇಕು. 4 ಮಂದಿ ಬಾಯಿಗಳ ಕೈ ಇಟ್ಕೊಂಡಿರ್ಬೇಕು ಹಂಗ ಒಲಿಬೇಕು ನೋಡೋದೇ. ನೀರು ಒಲೆಯನ್ನ ನನಗೆ ಹೇಳ್ಕೊಡ್ಬೇಕನೆ. ಎಂತೆಂತ ದೊಡ್ಡ ಫಿಲಂ ಸ್ಟಾರ್ ಅವ್ರಿಗೆ ಹೊಲ್ಕೊಟ್ಟಿದ್ದೀನಿ ಅಂದ್ರೆ ಲೇಖ ಪ್ರಿಯ ಲಿಖಿತ ಪ್ರಿಯ ಮಂಜು ಶ್ರೀ ಇವರಿಗೆಲ್ಲ ಹೊಲ್ಕೊಟ್ಟಿದ್ದೀನಿ. ಅದು ನನಗೆ ಇಷ್ಟೆಲ್ಲ ಒಲಿಯಕ್ ಬರ್ತೇನೆ ಮಿಷನ್ ಇನ್ನ ಕೇಳ್ತೀಯಲ್ಲೇ ಆ ಪಕ್ಕದ ಮನೆ ಪಕ್ಕಕ್ಕೆ ಹೊಲ್ಕೊಟ್ಟಿದ್ದು ಕೇಳಲ್ಲ ಅವರು. ಇರ್ಲಿ ಬಿಡ ಅದೆಲ್ಲ ಇರ್ಲಿ. ನನಗ ಎಷ್ಟು ಚಂದ ಕಾಣತ್ತ ಹಂಗ ನಿನ್ ದ್ರವ್ಯ ಬಟ್ಟೆ ಕೊಡ್ತೀನಲ್ಲ ಅದ್ರ ಜಾಕೆಟ್ ಒಂದು ಕೊಡ್ಬೇಕು ನೋಡ್ಬೇಕು. ಹಂಗೆಲ್ಲ ಅಂದಾಜಿಗೆ ನನ್ನ ಮಗ ನೋಡಲ್ರಿ. ನಾವು ಎಷ್ಟಿದ್ರು ಏಟೇ ಬಿಡದು ಇಂಚಿಂಚಾಗಿ ಅಳತೆ ಮಾಡಿ ಕರೆಕ್ಟ್ ಆಗಿ ನನ್ನ ಸೂಚಿಗೆ ದಾರ ಏರಿಸಿ ಎಲ್ಲೆಲ್ಲಿ ಫಿಟ್ ಆಗಿ ಕುಂದಿರ್ಬೇಕು ಅಲ್ಲೆಲ್ಲಿ ಫಿಟ್ ಮಾಡಿ ಕುಂದ್ರೆ ನೋಡಲ್ಲ. ಸರಿ ಬಿಡ ಹಂಗೆ ಆಗಿ ಅದಕ್ಕ ಕರೆಕ್ಟ್ ಆಗಿ ಹೊಲಿಬೇಕು ನೋಡು. ಮತ್ತೆ ಕರೆಕ್ಟ್ ಆಗಿ ನಿಮ್ ಬಾಡಿ ಸೈಜ್ ಸಿಕ್ಕ್ರೆ ಹಂಗ 4 ಮಂದಿ ಹುಡುಗರಂಗೆ ಎತ್ತೆತ್ತೆತ್ತ ನೋಡ್ಬೇಕು ನೋಡಲ್ಲ. ಹಂಗ ಹೊಲಿತೀನಿ ಅಂದಂಗೆ. ನಿನ್ನ ಹೆಸರು ಗೊತ್ತಾಗ್ಲಿಲ್ಲ ಕಣೆ. ನನ್ನ ಹೆಸರು ಮಂದು ಅಂತ. ಬಾಳ ದೊಡ್ಡದಾಗ ಆಯ್ತು ನೋಡ್ರಲ್ಲ. ಏನದು ಬಾಡಿ ಸೈಜು ಹಿಂಗ ನಾ ಏನೋ ಬ್ಯಾರೆಲ್ಲ ತಿಳ್ಕೊಂಡಿದ್ ನೋಡು. ಮತ್ತೆ ನನ್ನ ಹೆಸರು ಅದ್ಯಾಕೆ ಕೇಳ್ತೀರಿ? ಇಷ್ಟೊತ್ತು ಕರೆದಲ್ಲ ಮಿಷಿನ್ ಅಂತ ಹಂಗಂತ ಕರಿ. ನಾ ಏನು ಕೇಳೇ ಇಲ್ಲ ಹೆಸರು ಈಗ ಕೇಳ್ತೀನಿ. ನನಗೆ ಏನಿಲ್ಲ ಹೆಸರು ಆದ್ರೆ ಇಷ್ಟೊತ್ತು ಕರೆಯಲ್ಲ ಮಿಷಿನ್ 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 ಅಂತ ಹಂಗ ಕರೆಯಲ್ಲ. ನಿನಗೆ ಬಾಯಿ ಬೇಡಪ್ಪ ಬೇಡ ನೀನು ಹೇಳೋದಿಲ್ಲ ಮುಂದಕ್ಕ ನನಗೆ ಎದ್ರಂತೀನಿ. ಬೇಡಪ್ಪ ಬೇಡ ನೀ ಬಾಳೆ ನೀಡೋದು ಬೇಡ ತಿನ್ನೋದು ಬೇಡ. ಮಾಡಿಕೋ ನಿನ್ನ ಲೈಫಿಗೆ ನಾನು ನಿನಗೆ ಕೊಡ್ತೀನಿ. ಸೋಡು ಬೇಡ ಗೀಡೋದು ಬೇಡ. ನಿನಗೇನಾದ್ರೂ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಇದ್ರೆ ಈ ನನ್ನ
ಅದಕ್ಕೆ ಬಟ್ಟೆಲಿ ಜಾಕೆಟ್ ಹೋಗ್ಕೊಡು ಚಂದ ಮತ್ತ ಹೆಂಗ್ ಚಂದ ಕಾಣುತ್ತ ಅಷ್ಟ್ ಚಂದ ಅಷ್ಟೇ ಕಾಣಲಿ ಇದೇನ್ ಮಹಾ ನೀ ನನ್ನವ ಆಗೋದಾದ್ರೆ ಬರೀ ಡ್ರೆಸ್ ಏನಲಿ ಇಡೀ ಗಂಗಾ ನದಿ ನೀರನ್ನೇ ನೀನು ಬಾಗಿಲ ಮುಂದಕ್ಕೆ ತರಕು ನಾ ಏ ಬರೀ ಬಡಿಬಾರ ಮಾತಾಡ್ಬೇಡು ಅದಕ್ಕೆ ನಾ ಬಾಳ ಖರ್ಚಾಗತ್ತ ಎಷ್ಟಾಗುತ್ತಾಗ್ಲಿ ಬಿಡಿ ನಮ್ಮ ಒಂದು ಹೊಸಕಟ್ಟೆ ಮೇಲೆ 4 ಎಕರೆ ಅಡಿಕೆ ತೋಟ ಐತೆ 1 ಎಕರೆ ತೋಟನೇ ಹೋಗಿ ಬಿಡಲ್ಲ ತಂದು ಕೊಡ್ತೀನಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಪಡಿಬಿಡಿಕೆ ನಾಟಕ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಪಡಿಬಿಡಿಕೆ ನಿಂತಾಳ ಪಡಿಬಿಡಿಕೆ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಪಡಿಬಿಡಿಕೆ ನಿಂತಾಳ ಪಡಿಬಿಡಿಕೆ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಕಾಶ್ಮೀರ ಹಣ್ಣ ಬೆಕ್ಕಿನ ಬಣ್ಣ ತೇನ ನಿನ್ನ ಬಣ್ಣ ಹೊರಗಂದ ಚಿನ್ನ ಬಿಟ್ಟಿರಣ್ಣ ಕೋಲಾರ ಬದೀನ ಕಾಶ್ಮೀರ ಹಣ್ಣ ಬೆಕ್ಕಿನ ಬಣ್ಣ ತೇನ ನಿನ್ನ ಬಣ್ಣ ಹೊರಗಂದ ಚಿನ್ನ ಬಿಟ್ಟಿರಣ್ಣ ಕೋಲಾರ ಬದೀನ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಪಡಿಬಿಡಿಕೆ ನಿಂತಾಳ ಪಡಿಬಿಡಿಕೆ ನಾಟಕ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಕಣ್ಣಿಗೆ ಚಸ್ಮಾ ಕಾಲಾಗ ಚೈನ ಹಾಕ್ಯಾಳ ಈ ಹುಡುಗಿ ಆಟವಾಡಿ ಕುದುರಿ ಅಂಗ ಐತೀಕಿ ನಡಗಿ ಕಣ್ಣಿಗೆ ಚಸ್ಮಾ ಕಾಲಾಗ ಚೈನ ಹಾಕ್ಯಾಳ ಈ ಹುಡುಗಿ ಆಟವಾಡಿ ಕುದುರಿ ಅಂಗ ಐತೀಕಿ ಐಸಾಗಿ ಮಾತಾಡಿಗಾಸಿ ಮಾಡಬಿಟ್ಟಿ ಕಾಗೋಗೆ ಕಾಯಕ ಬಿಟ್ಟೆ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಪಡಿಬಿಡಿಕೆ ನಿಂತಾಳ ಪಡಿಬಿಡಿಕೆ ನಾಟಕ ಮುಗಿಸಿ
ಮುಗಿಸಿಗಳ ಮಾಡಿ ಬರ್ತಾಳ ನನ್ನ ನಡುಗೆ ಬರ್ತಾಳ ನನ್ನ ನಡುಗೆ ಮಲ್ಲ ಹುಡುಗರು ಕಳ್ಳಕ್ಕೆ ಬೀಳುವ ಮುಂಚೆ ತಿಳಿಬೇಕು ಹೆಣ್ಣಿನ ಮನಸ್ಸು ಸ್ಥಿರವಲ್ಲ ಎನ್ನುವುದು ಮೊದಲು ಅರಿಯಬೇಕು ಮಲ್ಲ ಹುಡುಗರು ಕಳ್ಳಕ್ಕೆ ಬೀಳುವ ಮುಂಚೆ ತಿಳಿಬೇಕು ಹೆಣ್ಣಿನ ಮನಸ್ಸು ಸ್ಥಿರವಲ್ಲ ಎನ್ನುವುದು ಮೊದಲು ಅರಿಯಬೇಕು ಕೆಲವರಿಗೆ ಸಿಕ್ಕು ಕೆಲವರಿಗೆ ಸಿಕ್ಕು ಕರ್ಕೊಂಡು ಬಾರೋ ನಮ್ಮ ಮಾಸ್ತರನ ಪೇಪರ ಬರಿಯಾಗ ಈಗಿನ ಹುಡುಗರು ಶಾಲೆ ಕಲಿಯಲು ದನ ಕಾಯ್ದಕ ದನಗಳ ಕಾಯ್ದಕ ಕರ್ಕೊಂಡು ಬಾರೋ ನಮ್ಮ ಮಾಸ್ತರನ ಪೇಪರ ಬರಿಯಾಗ ಪೇಪರ ಬರಿಯಾಗ ಈಗಿನ ಹುಡುಗರು ಶಾಲೆ ಕಲಿಯಲು ಹುಲಿಗಳ ಕಾಯುವುದ ದನಗಳ ಕಾಯುವುದ ಹತ್ತಿರವಿದ್ದಾಗ ನಕ್ಕಂತ ಆಡಬೇಕ ಕೈಯ ಮನಸಾಕಿ ಎತ್ತರದಾಗ ನಿಂತಾಗ ತುತ್ತೂರಿ ನೋಡಿ ಕರೆಯಾಕಿ ಹತ್ತಿರವಿದ್ದಾಗ ನಕ್ಕಂತ ಆಡಬೇಕ ಕೈಯ ಮನಸಾಕಿ ಎತ್ತರದಾಗ ನಿಂತಾಗ ತುತ್ತೂರಿ ನೋಡಿ ಕರೆಯಾಕಿ ಒಳ್ಳೆ ಸೂಪರ್ ಫಿಗರ್ ತೆಗಿತೈತೆ ನಾಳೆ ಮಾಡ್ತೀವಿ ಅವಳಿಗೆ ಸರಿಯಾಗಿ ಬೀದಿಲಿ ಮಾಡೋ ಬೆತ್ತೆ ಗೊಂಬೆಗಳಂತ ತಿಳ್ಕೊಂಡಿದ್ದೇನು ಏನೋ ತಪ್ಪೇ ಮಾಡ್ತೀರ ನೂರಾರು ಅಮಾಯಕ ಹೆಣ್ಮಕ್ಳನ್ನ ಈಗ ಕ್ಷಣಿಕ ಕಾಮದಾಟಕ್ಕೆ ಬಲಿ ತಗೊಳ್ತಿದ್ಯಲ್ಲ ಯಾವ ತಿಳ್ಕೊಳ್ಬೇಕು ನಿನ್ನ ಇಲ್ಲ ನಿನ್ನಂತವ್ರು ಈ ಭೂಮಿ ಮೇಲೆ ಬದುಕಿರಬಾರ್ದು ನೀನು ಬದುಕಿದ್ರೆ ಇನ್ನು ಅದೆಷ್ಟು ಜನ ಬಾಲಿಯರನ್ನು ಬಲಿ ತಗೊಳ್ತೀಯ ಏನು ಒಡಿಯಜ್ಜ ಒಡಿ ಈಗ ನಿನಗೆ ಸಮಾಧಾನ ಆಗೋರು ಒಡಿ ನನ್ನ ವಿಜಯೋತ್ಸವ ಮುಗಿದಿದೆ ನಿನಗೆ ಸಮಾಧಾನ ಆಗೋರು ಒಡಿಯಜ್ಜ ನೀ ಮಾಡಿದ್ದು ಸರಿಯೇನ ಹೌದಜ್ಜ ನಾನು ಮಾಡಿದ್ದು ತಪ್ಪು ಯಾಕಂದ್ರೆ ನನ್ನ ಹತ್ರ ಹಣ ಇಲ್ಲ ನನಗೆ ಯಾವ ರಾಜಕೀಯ ವ್ಯಕ್ತಿಯ ಬೆಂಬಲನೂ ಇಲ್ಲ ಅದಕ್ಕೆ ನಾನು ಮಾಡಿದ್ದು ತಪ್ಪು ಹೌದಜ್ಜ ಮೂರ್ ತರ ಕಾದು ತಡ್ಪರಿಗೋಡ ಅನ್ಸಿರ್ತೀನಿ
ಸಾಯೋವರೆಗೂ ಜೈಲಲ್ಲಿ ಕತ್ತಲು ಕೊಳ್ಳಿಗೆ ಬೆಳಿಬೇಕಂತಿದ್ದೀವಿ. ಅಜ್ಜ ಹಾಗಂತ ನಾವು ಸುಮ್ಮನೆ ಇದ್ರೆ ಇವತ್ತು ಅವನ ತಂಗಿನ, ನಾಳೆ ನನ್ನ ತಂಗಿನ, ನಾಡಿದ್ದು ಪ್ರಾಯದ ಹೊಸಿನಲ್ಲಿರೋ ನಿನ್ನ ಮಗಳನ್ನ ಅಣ್ಣನ ತಿಂದು ಸಿಪ್ಪೆನ ಬೀದಿಗೆ ಬಿಸಾಕತಾರ ಬಿಸಾಕ್ತಾರೆ ಅಜ್ಜ. ಹಾಗಂತ ನಿನ್ನ ಜೀವನ ನೀನೇ ಹಾಕೋಕಂತೀಯ ಅನ್ನೋದನ್ನು. ಅಜ್ಜ ಶಿವ ಬ್ರಹ್ಮ ಹರಿಯ ಶಿಶುರೂಪ ಮಾಡಿ ತೊಟ್ಟಿಲಲ್ಲಿ ತೂಗೋ ತಾಯಿ ಕುಲನ ತುಳ ಸಮಾನತ ಕಾಣುವ ಇಂಥ ತಾಯಿ ಗಂಡ್ರನ್ನ ತಲೆ ಕಡಿತಿನ ವಿನಃ ಪ್ರಾಣ ಹೋದ್ರು ತಲೆ ಹಿಡಿಯಲ್ಲ ಅಜ್ಜ. ಇದೇ ಏನು ರಾಜಕೀಯ ಬೆಂಬಲಿರಂತಾರಪ್ಪ, ಇವ್ರ ಸವಾಸ ಬೇಡ ಬಂದು ನಿನಗೆ ಗೊತ್ತಿಲ್ಲ. ಅವ್ರದ್ದು ಹಣದ ಬೆಂಬಲನೂ ಸಹ ಇದೆ. ಅವ್ರ ಸುದ್ದಿ ಬಿಟ್ಬಿಡಪ್ಪ ನೀನು. ಬರಲಿ ಅಜ್ಜ ಬರಲಿ, ಬರೋರೆಲ್ಲ ಬರಲಿ. ಭಾರತ ದೇಶದ ಹೆಣ್ಣು ಮಕ್ಕಳನ್ನ ಮುಟ್ಟಿದ್ರೆ ಸುಟ್ಟೋಗ್ತೀವಿ ಅನ್ನೋ ಸಿದ್ಧಾಂತನ ತೋರಿಸ್ತೀನಿ. ಬೇಡಪ್ಪ. ಎದುರಾಳಿದವನ ಎದೆ ಮುರಿದು ಈ ಮಂಡಲದೊಂದಿಗಿರೋ ದೇಶಾಭಿಮಾನನ ಎದುರಿಸ್ತೀನಿ. ಕೈ ಎತ್ತಿದವರ ಕಚ್ಚೆ ಹಚ್ಚಿ ಕತ್ತಿ ಮೇಲೆ ಕುರಿಸಿ ಬೀದಿ ಬೀದಿಲಿ ಮೆರವಣಿಗೆ ಮಾಡಿಸ್ತೀನಿ. ಕನ್ನಡದ ಕನ್ಯೆಯರೆಂದರೆ ಪ್ರತಿಯೊಬ್ಬ ಕಾಮಕನು ಕೈಕುಲಿಯಾಗಿ ಮಾಡಿ ಈ ಕನ್ನಡಾಂಬೆಯ ಮಣ್ಣಿನ ಬೆಲೆ ಇರೋದನ್ನ ತೋರಿಸ್ತೀನಿ. ಏನ್ ಅಲ್ಲಿ ನೋಡ್ತಾ ಇದ್ದೀರಾ? ಸಿಂಹ ಅಲ್ಲಿಗೆ ನೋಡಿ.
ಓಕೆ ಬಾಸ್. ದಣೆ, ನೀ ಮಾಡಿದ ಈ ಉಪಕಾರ ನಾನು ಈ ಜನ್ಮ ಮುಂದಿನ ಜನ್ಮದಲ್ಲೂ ನಾನು ಮರೆಯೋದಿಲ್ಲ ದಣೆ, ಮರೆಯೋದಿಲ್ಲ. ನಮ್ಮ ಹುಡುಗ ಮಾಡಿದ ತಪ್ಪನ್ನು ನಾನು ಕ್ಷಮೆ ಕೇಳ್ತೇನೆ ದಣೆ, ನಾನು ಕ್ಷಮೆ ಕೇಳ್ತೇನೆ. ಇದರಲ್ಲಿ ತಪ್ಪೇನಿಲ್ಲ ರಾಮಜ್ಜ. ಕೈಗೂ ಮಾಡಬೇಕಾದ ಕೆಲಸವನ್ನೇ ಮಾಡಿದ್ದಾನೆ. ನಮ್ಮ ದೇಶ ರಾಮರಾಜ್ಯವಾಗಬೇಕಾದರೆ ಇಂತಹ ಕಾಮಕರವ ಸರ್ವನಾಶವಾಗಲೇಬೇಕು. ನೋಡು ಗಂಗು, ಓದಿ ವಿದ್ಯಾವಂತನಾದರೂ ಕೆಲಸವಿಲ್ಲ. ಹಗಲೆಲ್ಲ ಕುಳಿತರೂ 9 ಗಂಟೆಗೆ ಸಾಲದು. ಈಗಿರುವಾಗ ನೀ ಕಟ್ಟಿದ ಕನಸು ನನಸಾಗಲು ಸಾಧ್ಯವಿಲ್ಲ. ನೀನು ಏನಂತ ಗೌರವಿಸಿದರೆ ನೀ ಎಲ್ಲಾ ಕನಸುಗಳನ್ನು ಒಂದೇ ಒಂದು ದಿನದಲ್ಲಿ ನನಸಾಗುವಂತೆ ಮಾಡುವೆ. ಯೋಚನೆ ಮಾಡಿ ನೋಡು. ನೋಡಿಯಲ್ಲಪ್ಪ ನಮ್ಮ ದಣಿಯವರು ಎಂತ ಮಾತನ್ನ ಹೇಳಿದರು. ಇಂಥ ಸಂಘ ಮಾಡಬೇಕೆಂದರೆ ನಾವು 7 ಜನ್ಮದ ಪುಣ್ಯ ಮಾಡಿರಬೇಕು. ದಯವಿಟ್ಟು ಅವರು ಹೇಳಿದಂತೆ ಕೆಲಸವನ್ನು ಮಾಡಿಕೊಂಡು ಹೋಗಪ್ಪ. ನಿಮ್ಮಂತವರು ಕೋಟಿಗೊಬ್ರು ಸರ್. ಅನ್ಯಾಯವೇ ತುಂಬಿರೋ ಈ ಜಗತ್ತಿನಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲ ಅಂದ್ಕೊಂಡಿದ್ದವರಿಗೆ ನಿಮ್ಮಂತ ಕರುಣಾಳವರು ಇದ್ದೀರಾ ಅಂತ ಗೊತ್ತಾದ್ಮೇಲೆ ನನಗೆ ಎಷ್ಟೊಂದು ಸಂತೋಷ ಆಗ್ತಾ ಇದೆ ಗೊತ್ತಾ? ಮರುಜನ್ಮ ಅಂತಿದ್ರೆ ನಿಮ್ಮ ತಮ್ಮನಾಗಿ ಹುಟ್ಟಬೇಕು ಅನ್ಸುತ್ತೆ ಸರ್. ಮರುಜನ್ಮ ಅಲ್ಲ ಕಣೋ. ಇನ್ನು ಮುಂದೆ ನೀನು ನಮ್ಮ ತಮ್ಮ, ನಾನು ನಿನ್ನ ಅಣ್ಣ. ನಮ್ಮಿಬ್ಬರಿಗೂ ಹಿರಿಯರಾದ ಈ ರಾಮಜ್ಜ ದಣೆ, ನಿಮ್ಮಿಬ್ಬರ ಈ ಬಾಂಧವ್ಯ ಚಿರಕಾಲ ಹೀಗಿರಲ್ಲಪ್ಪ. ಈ ಸಂತೋಷದ ಸುದ್ದಿಯನ್ನು ನಾನು ಮನೆಯಲ್ಲಿ ಹೇಳಿ ಈ ಸುದ್ದಿಯನ್ನು ಹಂಚಿದ್ದೇನೆ. ಸರ್ ಬರೋಣವೇ ಸರ್? ಹೋಗಿ ಬನ್ನಿ.
ಕೋಟೆ ಬಸ್ ಸ್ಟ್ಯಾಂಡಿನಾಗ ಬರ್ತಾಳೆ ನನ್ನ ಹುಡುಗಿ. ಬರ್ತಾಳೆ ನನ್ನ ಹುಡುಗಿ. ಸೊರಗುರು ಮುಖಾನ ದಡಪುಟ್ಟಿ ಮಾತೆ ಸುರುವರೆ ಹೋಗ್ತಾಳೆ. ಹಲೋ ಹಲೋ ಯಾರಿಗೆ ಬೇಕ್ರಿ? ಹಲೋ ಬರ್ರಿ 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 ಬರೇ ಎಣ್ಣೆ ಹಲೋ ಗಟ್ಟಿ ಅಂತ ಬರ್ರಿ 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 ಸೇರಿ ತಳಿಯಂಗಿಲ್ಲ ರೀ, ತಕ್ಕಡಿ ಇಟ್ಟು ತೂಗಂಗಿಲ್ಲ. ಯಾರಿಗೆ ಬೇಕು ಬರ್ರಿ ಬರ್ರಿ ಬರ್ರಿ, ಮುಖ ನೋಡಿ ಹಾಕ್ತೀನಿ ಬರ್ರಿ. ಗಟ್ಟಿ ಹಾಲು ಏನಾದ್ರೂ ತಪ್ಪಾದ್ರ ಐತೆ ನಿಮಗೆ ಕಾಲು. ಬರ್ರಿ 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 ಕಟ್ಟಿ ಹವದಾಗ ಕಿಟಿ ಕಿಟಿ ಜಕ್ಕರಕ ಹುಡುಗಿಯರು ಅಂದ್ರೆ ಡೇಂಜರಪ್ಪು, ಹುಷಾರಾಗಿರಪ್ಪು. ಬೆಣ್ಣೆ ಹಾಕಿದ್ರೆ ಬೆಳಗಾಗಿರಪ್ಪು. ಹುಡುಗಿಯರು ಅಂದ್ರೆ ಸ್ಪಾಯ್ಜರಪ್ಪು, ಬಾಳ ಹುಷಾರಪ್ಪು. ಬೆಣ್ಣೆ ಹಾಕಿದ್ರೆ ಬೆಳಗಾಗಿರಪ್ಪು. ಅಂತಿದ್ರೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣಲಿ. ಎಲ್ಲೆಲ್ಲಿ ತುಂಬಿರುವ ಮನವೇ ಮನವಾಡುವ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣಲಿ. ಸುತ್ತಮುತ್ತಲು ಹಗಲು ರಾತ್ರಿ ಕುಟ್ಟಿ ಕುಟ್ಟಿ ಕುಟ್ಟಪ್ಪ ಅಂತ ಹೇಳ್ತಾರೆ. ಏ ಹುಡುಗ ಹಿಂಗ್ಯಾಕ ಮಾಡ್ತೀಯ ಏ ಹಮಲ ಹೇಳ ಎಮ್ಮಿ ಅಲ್ಲ ಹಸುವಿನ ಅಲ್ಲ ಎಮ್ಮೆ ಆದ್ರೆ ಗಟ್ಟಿ ಹಾಲು ಕರೇ ಎಮ್ಮೆ ಹಾಲು ಹಾಕ್ಸ್ಕೊಂಡು ನೋಡು. ನಿನಗೆ ಬೇಕಿತ್ತ ಒಳ್ಳೆ ತುಂಬಾ ಗಟ್ಟಿ ಹಾಲದ ನೋಡು ಮಾತ್ರ. ಹೌದು ಬಿಡು ಬರೆ ನೀನ್ ಮಾಡದ ನೀರಾದ ಆದ್ರೆ ಮೈಯ ಸೊಕ್ಕೇನು ಕಡಿಮೆ ಆಗಿಲ್ಲ ನೋಡಲ್ಲ ಅರೇ ನಾನು ಸುಳ್ಳು ಹೇಳಿದ್ರೆ ನಮ್ಮ ದುರ್ಗೇಶನ ಕೇಳಲೇ ನೀರಾಜರ್ ಬಂದ ದಿವಸ ಹಾಕ್ಸ್ಕೊಂತಾನೆ ಹೆಂಗಿರ್ತಾವ ಹಾಲು ಅಂತ. ಇಡೀ ಮುದುಕರು ಹುಡುಗಿಯರಿಗೆ ಹುಡುಗಿಯರಿಗೆ ಕೊಡೋದೇ ಜಾಸ್ತಿ. ನಿನಗೆ ಬೇಕಂದ್ರೆ ಒಳ್ಳೆ ಹಾಲು ಕೊಡ್ತೀನಿ ನೋಡ. ಇಡೀ ಊರಾಗಿರೋ ಮುಲ್ಕರನ್ನ ಕ್ಯಾಕ್ ಸುಗಿತದ ಈ ನನ್ನ ಮಗನ ನೀರಾಲ ಐತೆಲ್ಲ ಮತ್ ಯಾರನ್ನ ಅಂತ ಬೇರೆ ಕೇಳ್ತಿರಲೇ ಯಾರಲ್ಲಂದು ಕೇಳಲೆ ಮುಚ್ಚ್ರಿ ಬಾಯಿ. ಮುದುಕೇರಿ ಪದಕೇರಿಗೆ ಆಗಲ್ಲ ಅಮ್ಮ. ನಿಮ್ಮಂತ ಹುಡುಗಿಯರು ನೋಡಿದ್ರೆ ಮಾತ್ರ ಹಾಕಂಗ ಅವ್ರಿಗೆ ಹಾಕ್ಲಿಲ್ರಿ ಏನಂತ ನನಗಾರ ಹಾಕಳಿಸ್ತೇನೆ ಅಯ್ಯಯ್ಯೋ ನಿನ್ನಂತ ಅದೇ ಹುಡುಗಿಯರು ಸಿಕ್ಕ್ರೆ ನಾನೆಲ್ಲನೂ ಇಲ್ಲ ಅಂತಾನೆ. ಕಾಸು ಬೇಡ ಏನು ಬೇಡ ಪುಗುಚೆ ಹಾಕ್ಬಿಡ್ತೀನಿ ಕಣೆ. ಏ
ಅಜ್ಜಿ ನನ್ನ ಮಗನ ಹಾಲ್ವಾರ ಜೊತೆಗೆ ಇಂತ ಹಲವಾರು ಕೆಲಸ ಬೇರೆ ಮಾಡಕ್ ಕಲ್ತಿಯನಲ್ಲೇ. ಏನ ಮಾಡ್ತೀಯ ನೀನು? ನಿನ್ನ ಕೈಯಲ್ಲಿ ಏನು ಮಾಡಕ್ಕಾಗತ್ತೆ? ನಾನು ಮನಸ್ಸು ಮಾಡಿದ್ರ ನಿಮ್ಮ ಅವ್ವ ನಿಮ್ಮ ಅಪ್ಪ ಯಾರು ಬಂದ್ರು ಬಿಡಲ್ಲ. ನಾನೇನನ್ನ ಬಾಯ್ ಮಾಡಿದ್ರೆ ನಮ್ಮ ಅಪ್ಪ ನಮ್ಮ ಬಂದ್ಬಿಡ್ತಾರೆ ಇಲ್ಲಿಗೆ. ಏನು ಮಾತಾಡಕ್ ಕುಂತೀಯ ನೀನು? ಒಂದು ಸಂಬಂಧನೇ ಇಲ್ಲಲ್ಲೋ. ನನ್ನನ್ನ ಯಾರಂತ ಹೇಳಿದೀಯೋ ನೀನು? ನಮ್ಮ ಮಾಮನ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನೇ ನನ್ನ ಮನಸ್ಸು ಮಾಡಿ ಎಲ್ಲ ಬಿಟ್ಟಿಸ್ತೀನಿ. ನಾಟಕ ಮಾಡುವ ಕೋರಿ ಕುಳಿತಾಳ ದೋಸ್ತ ಬಾರಿ ಎಬ್ಬಿಸಿ ತೋರಿಸುತ್ತಾಳ ಕಗರಿ ಹುಡುಗರು ಹೋಗ್ಯವಾರಿ. ನಮ್ಮೂರ ಜಾತ್ರೆ ಮಾಡೋಣ ಪಾತ್ರೆ ಬರಬೇಕು ರಾತ್ರಿ. ನಮ್ಮೂರ ಜಾತ್ರೆ ಮಾಡೋಣ ಪಾತ್ರೆ ಬರಬೇಕು ರಾತ್ರಿ. ಮಾಡುವ ಕೋರಿ ನಾಟಕ ಮಾಡುವ ಕೋರಿ ನೋಡಾರಿ ನಟಿಸಿ ತೋರಿಸುತ್ತಾಳು ಹುಡುಗರು ಹೋಗವಾರಿ. ಜಾತ್ರೆ ಮಾಡೋಣ ಬರಬೇಕು ನೀರಾತ್ರಿ. ಜಾತ್ರೆ ಮಾಡೋಣ ಬರಬೇಕು ನೀರಾತ್ರಿ. ನಾಟಕ ಮಾಡುವ ಕೋರಿ ಬಾರಿ ಬಾರಿ ಬಾರಿ. ಕಾಣುವ ಮಿಂಚಿಂಗ ರಸ ಮೇಕಪ್ ಮಾಡಿಕೊಂಡು ಕಾಣಿಯ ನೈಸ. ನಮ್ಮೂರ ಹುಡುಗನ ಜೋಡಿ ಗುಡಗ ಹೊಡಗ ಜಾತ್ರೆಗ ಮಧ್ಯಾಹ್ನ ಸಿಗ್ನಲ್ ಕೊಡ್ತಾ ನಗರಿ
ದೀಪ